ಸರ್ ನನಗೆ ಅವರೇ ಎನರ್ಜಿ ಸರ್, ನನ್ನ ಕಸ್ಟಮರೇ ಎನರ್ಜಿ ನನಗೆ. ಓಕೆ, ಕಸ್ಟಮರ್ ಎನರ್ಜಿ ಅಂತ ಹೇಳ್ತೀರಾ. ಈಗಲೂ ನೋಡಿ ನಾನು ನೋಡಿದಾಗ ಎಷ್ಟು ಮಸಾಲೆನ ಆಗ್ಲೇ ಹಾಕ್ತಾ ಇದಾರೆ, ಕಸ್ಟಮರ್ಸ್ ಫುಲ್ ಕ್ರೌಡ್ ಇದಾರೆ. ಅವರೇ ದೇವರು, ಅವರೇ ಎನರ್ಜಿ ನನಗೆ. ಸರ್ ಇವರಿಗೆ ದೇವರು ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಟ್ಟು ಕಾಪಾಡಲಿ. ಒಳ್ಳೆ ಫಿಲಮ್ ಆಕ್ಟರ್ಗಳೆಲ್ಲ ಬರ್ತಾರೆ ಇಲ್ಲಿಗೆ. ಓಕೆ, ಒಳ್ಳೆ ಹೆಸರು ಮಾಡಿದ್ದಾರೆ. ಅವ್ರ ತಂದೆ ಏನ್ ಕನಸು ಉಳಿಸ್ಕೊಂಡಿದ್ರು ನನಸು ಮಾಡ್ತಾ ಇದಾರೆ ಮಕ್ಕಳು. ಇಬ್ರು ಮಕ್ಕಳು ಬೆಳೆಸ್ಕೊಂಡು ಹೋಗ್ತಾ ಇದಾರೆ. ತುಂಬಾ ಸಂತೋಷ. ಓಕೆ ಸರ್. ಹಾಯ್, ಎಲ್ಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ನೀವೀಗ ಏನ್ ನೋಡ್ತಾ ಇದ್ದೀರಾ? ಮಸಾಲೆ ಪುರಿ. ಒಂದು ಸ್ಪೆಷಲ್ ಮಸಾಲೆ ಪುರಿ ಆಗ್ಬೋದು, ಒಂದು ಸ್ಪೆಷಲ್ ದಹಿ ಪುರಿ ಆಗ್ಬೋದು. ಈ ಒಂದು ಮಸಾಲೆ ಪುರಿ ಕಾರ್ಟ್ ಅಲ್ಲಿ ತುಂಬಾನೇ ಫೇಮಸ್ ಕಣ್ರಿ. ನನಗೆ ತುಂಬಾ ಅಂದ್ರೆ ತುಂಬಾನೇ ರಿಕ್ವೆಸ್ಟ್ ಗಳು ಬಂದಿದ್ವು, ಏನು ಈ ಮಸಾಲೆ ಪುರಿನ ಟೇಸ್ಟ್ ಮಾಡಿ, ಮಸಾಲೆ ಪುರಿನ ರಿವ್ಯೂ ಮಾಡಿ, ಅಥವಾ ಇಲ್ಲಿರುವಂತ ದಹಿ ಪುರಿನ ರಿವ್ಯೂ ಮಾಡಿ ನನ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ಹೇಳಿದ್ರು. ಈ ವಿಡಿಯೋ ಮಾಡಕ್ಕೆ ಅಂತಾನೆ ನಾನು ಈಗ ಬಂದಿದ್ದೀನಿ. ಇದು ಸ್ಪಾಟ್ ಎಲ್ಲಿರೋದಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇದು ಮೈಸೂರಲ್ಲಿ RTO ಸರ್ಕಲ್ ಇಂದ ಕರೆಕ್ಟ್ ಆಗಿ ಕೋರ್ಟ್ ಹೋಗೋ ರೋಡ್ ಅಲ್ಲಿ ಬಂದ್ರೆ ರಾಜಾರಾಣಿ ಪಾರ್ಕ್ ಅಂತ ಇದೆ. ಆ ರಾಜಾರಾಣಿ ಪಾರ್ಕ್ ಏನ್ 2 ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ ಮುಂದೆನೆ ಇರುವಂತದ್ದು. ಏನು ನಿಮ್ಗೆ ಈ ಕಡೆ ಸೈಡ್ ಅಲ್ಲಿ ಏನ್ ನೋಡ್ತಾ ಇದೀರಾ, ಇದು ಬಂದ್ಬಿಟ್ಟು ಕೋರ್ಟ್ ಆಪೋಸಿಟ್ ಅಲ್ಲೇ ನಿಮ್ಗೆ ಸಿಗುವಂತದ್ದು ಇದು ಶ್ರೀ ವಿನಾಯಕ ಚಾಟ್ ಸೆಂಟರ್. ಈ ಶ್ರೀ ವಿನಾಯಕ ಚಾಟ್ ಸೆಂಟರ್ಗೆ ನಾವು ಟೇಸ್ಟ್ ಮಾಡಕ್ ಬಂದಿದೀವಿ. ಬನ್ನಿ, ಯಾವ ರೀತಿ ಇದೆ, ಹೇಗಿದೆ ಅಂತ ಟೇಸ್ಟ್ ಮಾಡಿ ನಿಮ್ಗೂ ತಿಳಿಸ್ಕೊಡ್ತೀನಿ. ನೀವು ಬನ್ನಿ. ಹೀಗೆ ನೀವು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ಡ್ರೈ ಫ್ರೂಟ್ಸ್ ಹಾಕಿರುವಂತಹ ದಹಿ ಪುರಿ. ಕೊನೆಗೂ ಸ್ಪೆಷಲ್ ದಹಿನ ಟೇಸ್ಟ್ ಮಾಡೋ ಟೈಮ್ ಬಂದೇ ಬಿಡ್ತು. ಬನ್ನಿ ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ, ಹೇಗಿದೆ ಅಂತ. ಒಂದು ದೊಡ್ಡ ಬಾಯೇ ಬೇಕು ಅಂತ ಅನ್ಸುತ್ತೆ ಈ ತಿನ್ನಕ್ಕೆ. ಬಾಯಿಗೆ ಹಾಕೋದಿದ್ದಂಗೆ ಏನೋ ಫೀಲ್ ಇದೆಯಲ್ಲ, ತುಂಬಾನೇ ಸಕ್ಕತ್ತಾಗಿದೆ. ಅದನ್ನ ಅನುಭವಿಸ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ಗೆ ಮಾತೇ ಬರಲ್ಲ ಅಂತ ಅನ್ಸ್ತೀನಿ, ಅಷ್ಟು ಚೆನ್ನಾಗಿದೆ. ಬಟ್ ಟೇಸ್ಟ್ ಅಂತೂ ತುಂಬಾನೇ ಅಲ್ಟಿಮೇಟು. ಫಸ್ಟ್ ತಿಂತಿದ್ದಂಗೆ ನಿಮ್ಗೆ ಏನು ಆ ಖಾರ ಬಂದಿ ಟೇಸ್ಟ್ ಆಗ್ಬೋದು, ಆ ಗೋಡಂಬಿ ಆಗ್ಬೋದು, ಆ ಡ್ರೈ ಫ್ರೂಟ್ಸ್ ಆಗ್ಬೋದು, ಆ ಕಾರ್ನ್ ಹಾಕಿರೋದು, ಪೊಮೊಗ್ರಾನೆಟ್ ಮತ್ತೆ ಕುಕುಂಬರ್ ಕೂಡ ಕೊಟ್ಟಿದ್ದಾರೆ. ತುಂಬಾನೇ ಅಲ್ಟಿಮೇಟ್ ಆಗಿದೆ, ಸಖತ್ ಟೇಸ್ಟಿ ಆಗಿದೆ. ಒಂದಕ್ಕೆ ಸಮಾಧಾನ ಆಗಲ್ಲ. ಇನ್ನೊಂದು ತಿನ್ನಕ್ಕೆ ಅಂತ ಹೋದಾಗ ಏನಾಯ್ತು ಅಂತಂದ್ರೆ, ಅದು ನೀಟಾಗಿ ಸ್ಪೂನ್ ಬರ್ತಾ ಇರಲಿಲ್ಲ. ಒಂದೇನು ನನಗೆ ಬೇಜಾರು ಅನ್ಸಿದ್ದು ಅಂದ್ರೆ, ಇವ್ರು ಫುಲ್ಲಿ ಲೋಡ್ ಮಾಡಿರ್ತಾರಲ್ಲ, ಲೋಡ್ ಮಾಡಿರೋದ್ರಿಂದ ಆ ಪೂರಿ ಉಂತಿ ಸಾಫ್ಟ್ ಆಗ್ಬಿಟ್ಟಿರುತ್ತೆ. ಅದೊಂದು ಪ್ರಾಬ್ಲಮ್. ಬಟ್ ಕೊಟ್ಟಿದ ತಕ್ಷಣ ತಿಂದ್ರೆ ಯಾವುದೇ ರೀತಿ ಏನು ಸಮಸ್ಯೆ ಇರಲ್ಲ. ನಾವು ಇಟ್ಕೊಂಡು ಫೋಟೋ ವಿಡಿಯೋ ಎಲ್ಲ ತೆಗೆದು ತಿಂತಾ ಇರೋದ್ರಿಂದ ಹೀಗಾಗಿರ್ಬೋದು. ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಏನು ಒಂದು ತಿಂದ್ರೆ ಫುಲ್ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತೀನಿ. ಕಂಪ್ಲೀಟ್ ಡ್ರೈ ಫ್ರೂಟ್ ಹಾಕಿ ಮಾಡಿರೋಂಥದ್ದು ತುಂಬಾನೇ ಅಲ್ಟಿಮೇಟ್ ಆಗಿದೆ. ಬನ್ನಿ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ.
ಈಗ ನೀವೇನ್ ನೋಡ್ತಾ ಇದ್ದೀರಾ ಮಸಾಲೆ ಪುರಿ, ಸ್ಪೆಷಲ್ ಮಸಾಲೆ ಪುರಿ ಅಂತ ನಾವು ಟೇಸ್ಟ್ ಮಾಡ್ತಾ ಇರೋದು. ಹೇಗಿದೆ ಈ ಸ್ಪೆಷಲ್ ಮಸಾಲೆ ಪುರಿ, ಟೇಸ್ಟ್ ಮಾಡೋಣ ಬನ್ನಿ. ಏನ್ ಈ ಮಸಾಲೆ ಪುರಿಲು ನೋಡಿ, ಖಾರ ಬೂಂದಿ ಆಗ್ಬೋದು, ಕಾಂಗ್ರೆಸ್ ಕಡಲೆಕಾಯಿ ಬೀಜ ಆಗ್ಬೋದು, ಏನು ಹಾಕಿರುವಂತಹ ಸೇವ್ ಆಗ್ಬೋದು, ಎಲ್ಲ ಇದೆ. ಒಂದು ಇದಕ್ಕೆ ಹಾಕಿದ ಪೂರಿನೇ ಬೇರೆ ಅಂತಾನೆ ನಾನು ಹೇಳ್ತೀನಿ. ನಾರ್ಮಲ್ ಪೂರಿ ಏನಿರುತ್ತಲ್ಲ ಆ ತರ ಪೂರಿ ಇವ್ರು ಹಾಕ್ಲೇ ಇಲ್ಲ, ಯಾಕಂದ್ರೆ ಇದು ತುಂಬಾನೇ ಕ್ರಿಸ್ಪಿಯಾಗಿ ಕಾಣ್ತಾ ಇತ್ತು ಕೂಡ ಅಲ್ಲಿ. ಟೇಸ್ಟ್ ಮಾಡೋಣ, ತುಂಬಾ ಸುಟ್ಟೋಗ್ತಾ ಇದೆ. ಮಸಾಲೆ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ. ಮಸಾಲೆ ತುಂಬಾನೇ ಚೆನ್ನಾಗಿದೆ. ಈಗ ವಿತ್ ಪೂರಿ, ಆ ಸ್ಪೆಷಲ್ ಪೂರಿ ಏನಿದೆಯಲ್ಲ ಅದ್ರ ಟೇಸ್ಟ್ ಮಾಡೋಣ. ಏನೊಂದು ಕ್ರಿಸ್ಪಿನೆಸ್ ಇದೆ ಈ ಪೂರಿಲಿ. ಏನ್ ಇದನ್ನ ನೀವು ತಿಂತಾ ಇದ್ರೆ ಆ ಸ್ಪೆಷಲ್ ಪೂರಿ ಇದೆಯಲ್ಲ, ನಾರ್ಮಲ್ ಪೂರಿ ಆಗೋದ್ರೆ ನಿಮ್ಗೆ ಸಾಫ್ಟ್ ಆಗ್ಬಿಡುತ್ತೆ ಮಸಾಲೆ ಬಿದ್ದಿದ ತಕ್ಷಣ. ಇದು ಮಸಾಲೆ ಬಿದ್ರು ಯಾವುದೇ ರೀತಿ ಸಾಫ್ಟ್ ಆಗಿಲ್ಲ, ಕ್ರಿಸ್ಪಿನೆಸ್ ಹಾಗೆ ಇದೆ. ಆ ಕ್ರಿಸ್ಪಿನೆಸ್ ಜೊತೆಗೆ ಆ ಮಸಾಲೆ ಟೇಸ್ಟ್ ಬ್ಲೆಂಡ್ ಆಗ್ತಾ ಇದೆ, ಸಕ್ಕತ್ತಾಗಿದೆ ಅಂತ ಹೇಳ್ತೀನಿ. ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ನಾರ್ಮಲ್ ಮಸಾಲೆ ಪುರಿ ಏನ್ ತಿಂತಾನೆ ಇರ್ತೀರಾ, ಬಂದು ಈ ತರ ಸ್ಪೆಷಲ್ ಆಗಿರುವಂತ ಐಟಮ್ಸ್ಗಳನ್ನ ಟೇಸ್ಟ್ ಮಾಡಿ. ನಾರ್ಮಲ್ ಆಗಿ ತಿಂದಿದ್ದೇ ತಿಂತಾ ಇದ್ರೆ ಬೋರ್ ಆಗುತ್ತೆ. ಅವಾಗ ಬಂದು ಬೇರೆ ಬೇರೆ ತರ ಸ್ಪೆಷಲ್ ಆಗಿರುವಂತ ಐಟಮ್ಸ್ ನ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಯಾಕೋ ಒಂದ್ ಬೈಟ್ ಸಮಾಧಾನ ಇಲ್ಲ, ಇನ್ನೊಂದ್ ಬೈಟ್ ಹಾಕ್ಬಿಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ ಹೆಸರು ಮೇಡಮ್? ಕುಸುಮ ಅಂತ ಸರ್. ಕುಸುಮ ಅವರೇ, ನೀವ್ ಯಾವಾಗ ಇದು ಸ್ಟಾರ್ಟ್ ಮಾಡಿರೋದು ಮೇಡಮ್ ಇದು ಚಾಟ್ಸ್? 20 ವರ್ಷ ಆಯ್ತು ಸರ್. 20 ವರ್ಷದಿಂದ? ಓಕೆ, 20 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರ? ಇದು ನಿಮ್ದು 2 ಬ್ರಾಂಚ್ ಇರೋದು, ಅಲ್ಲೊಂದು ಇದೆಯಲ್ಲ ಅದು ಮತ್ತೆ ಇದು? ಹೌದು ಸರ್, ಅವ್ನು ನನ್ನ ಮಗ ಸರ್ ಅವ್ನು. ಓಕೆ, ಇಬ್ರು ಮಕ್ಕಳೇನೇನಾ? ಹೌದು ಸರ್. ಓಕೆ, ಇಲ್ಲಿ ನಿಮ್ದು ಏನೇನ್ ಸ್ಪೆಷಲ್ ಐಟಮ್ಸ್ ಗಳಿದಾವೆ ಮೇಡಮ್? ಇಲ್ಲಿ ಸ್ಪೆಷಲ್ ಮಸಾಲೆ, ದಹಿ ಪೂರಿ, ಡ್ರೈ ಫ್ರೂಟ್ ಬೇಲ್ ಪೂರಿ, ಓಕೆ, ಆಮೇಲೆ ಸೇವ್ ಪೂರಿ, ಸುಕ್ಕ ಪೂರಿ ಎಲ್ಲ ಸ್ಪೆಷಲ್ ಸರ್. ಎಲ್ಲ ಐಟಮ್ ಸ್ಪೆಷಲ್ ಅಂತೀರಾ? ಟೈಮಿಂಗ್ಸ್ ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಇರ್ತೀರಾ ಮೇಡಮ್? 5:30 10 ಗಂಟೆವರೆಗೆ ಇರ್ತೀವಿ ಸರ್. 5:30 10 ಗಂಟೆವರೆಗೆ. ಇಲ್ಲಿ ಯಾವ್ದು ತುಂಬಾ ಫಾಸ್ಟ್ ಮೂವ್ ಆಗುವಂತ ಐಟಮ್ ಮೇಡಮ್? ದಹಿ ಪುರಿ, ಮಸಾಲೆ ಪುರಿ, ಸ್ಪೆಷಲ್ ಮಸಾಲೆ. ಸ್ಪೆಷಲ್ ಮಸಾಲೆ ಏನು ನೀವು ಸ್ಪೆಷಲ್ ಮಸಾಲೆ ಅಂತ ಕೊಟ್ರಲ್ಲ, ಅದ್ರಲ್ಲಿ ಪೂರಿ ಕ್ರಿಸ್ಪಿಯಾಗೇ ಇತ್ತು ಎಷ್ಟೊತ್ತು ನಿಂದ್ರು. ಏನು ಸ್ಪೆಷಲ್ ನೀವೇ ಪೂರಿ ನೀವೇ ಮಾಡಂತ? ನಾವೇ ಮಾಡ್ತೀವಿ ಸರ್. ಅದು ರವೆ ಪೂರಿ ಅಂತ ನಾವೇ ಮಾಡ್ತೀವಿ. ಓಕೆ, ರವೆ ಪೂರಿ ಅಂತನಾ? ಓಕೆ, ಬಟ್ ಅದ್ಬಿಟ್ಟು ವೈಶಿಷ್ಟ್ಯತೆ ಅಷ್ಟೊಂದ್ ಜನ ಕಸ್ಟಮರ್ಸ್ ಗಳೆಲ್ಲ ಬರ್ತಾರೆ ನಿಮ್ಗೆ, ಎನಿ ಟೈಮ್ ಫುಲ್ ರಶ್ ಆಗೇ ಇರ್ತಾರೆ. ಹೆಂಗ್ ಮೇಂಟೈನ್ ಮಾಡ್ತೀರಾ ಮೇಡಮ್ ಅಷ್ಟು ರಶ್ ಎಲ್ಲ ಇದ್ದಾಗ ನೀವು? ಸರ್ ನನಗೆ ಅವರೇ ಎನರ್ಜಿ ಸರ್, ನನ್ ಕಸ್ಟಮರೇ ಎನರ್ಜಿ ನನಗೆ. ಓಕೆ, ಕಸ್ಟಮರ್ ಎನರ್ಜಿ ಅಂತ ಹೇಳ್ತೀರಾ? ಈಗ್ಲೂ ನೋಡಿ, ನಾನ್ ನೋಡ್ದಂಗೆ ಎಷ್ಟು ಮಸಾಲೆನ ಆಗ್ಲೇ ಹಾಕ್ತಾ ಇದಾರೆ, ಕಸ್ಟಮರ್ಸ್ ಫುಲ್ ಕ್ರೌಡ್ ಇದಾರೆ. ಅವರೇ ದೇವ್ರು, ಅವರೇ ಎನರ್ಜಿ ನನಗೆ. ಓಕೆ ಮೇಡಮ್, ಇನ್ನ ಬೇರೆ ಬೇರೆ ಸ್ಪೆಷಲ್ ಐಟಮ್ಸ್ ಗಳು ಇನ್ನ ಯಾವ್ದಾರು ಹೊಸ ಸ್ಟಾರ್ಟ್ ಮಾಡ್ಬೇಕು ಅಂತ ಏನೋ ಅನ್ಕೊಂಡಿದೀರಾ? ಇದೀನಿ ಸರ್, ಪ್ಲಾನಿಂಗ್ ಅಲ್ಲಿ ಇದೀರಾ? ಇನ್ನೊಂದೇನೋ ಬ್ರಾಂಚ್ ಮಾಡ್ತೀರಾ ಅಥವಾ? ಇಲ್ಲ ಸರ್, ಇದು ಒಂದೇ ಬ್ರಾಂಚ್. ಇನ್ನೂ ಐಟಮ್ಸ್ ಕೊಡ್ಬೇಕಂತ ಇದೆ ನನಗೆ. ಒಳ್ಳೆ ಕಸ್ಟಮರ್ ಮೈಸೂರಲ್ಲಿ ಎಲ್ಲೂ ಸಿಕ್ಬಾರ್ದು ಅಂತ ಐಟಮ್ ಎಲ್ಲ ಕೊಡ್ತೀನಿ ನಾನು ನೆಕ್ಸ್ಟ್ ಪ್ಲಾನ್ ಅಲ್ಲಿ ಇದೀರಾ? ಹೌದು ಸರ್. ಓಕೆ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ ಹೆಸರು? ನನ್ನ ಹೆಸರು ತೇಜಸ್ವಿ. ಹೇಳಿ ಮೇಡಮ್, ನೀವ್ ಯಾವಾಗಿಂದ ಇಲ್ಲಿ ಬರ್ತಾರ ಅಂತದ್ದು ಮೇಡಮ್? ನಾವು ಆಲ್ಮೋಸ್ಟ್ 15 ಇಯರ್ಸ್ ಇಂದ ನಾವು ಮೈಸೂರಲ್ಲೇ ಇರೋದು. ಓಕೆ, ನಾನು ಇಲ್ಲಿ ರೆಗ್ಯುಲರ್ ಟ್ವೈಸ್ ಇನ್ ಅ ಮಂತ್ ಬರ್ತಾ ಇರ್ತೀವಿ. ನಿಮ್ಮ ಹಾಟ್ ಫೇವರೇಟ್ ಯಾವ್ದು ಇಲ್ಲಿ ಅಂತ ಹೇಳ್ತೀರಾ ಮೇಡಮ್? ಇಲ್ಲಿ ನಾನ್ ತಿನ್ನೋದು ಸೇವ್ ಮಸಾಲ ತುಂಬಾ ಹೌದು, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಮಸಾಲೆ ಪುರಿ ಕೂಡ ಚೆನ್ನಾಗಿರುತ್ತೆ. ಓಕೆ, ಸೊ ಒನ್ ಆಫ್ ದ ಫೇವ್ರೇಟ್ ಅನ್ಬೋದು. ಓಕೆ, ಅವ್ರು ಮಾಡೋ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಕೂಡ ಇಷ್ಟ ಪಡ್ತಾರೆ. ಮತ್ತೆ ಬೇಲ್ ಪಾರ್ಸಲ್ ತಗೊಂಡ್ ಹೋಗ್ತೀವಿ. ಆ ಕಡೆ ಅವ್ರ ಮಗ ಮಾಡೋದು ವೆಜಿಟೇಬಲ್ ಬೇಲ್ ಅಂತ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಅದು ಇಲ್ಲಿ ಇಲ್ಲ, ಆ ಕಡೆ ಇದೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಪ್ರಕಾಶ್ ಅಂತ ಸರ್. ಎಲಿ ಪ್ರಕಾಶ್ ಅವರೇ, ನೀವು ಯಾವಾಗಿಂದ ಇಲ್ಲಿ ಬಂದು ಟೇಸ್ಟ್ ಮಾಡ್ತಾರ ಅಂತದ್ದು? ಸರ್, ನಾನು ಇವ್ರ ತಂದೆ, ಅವ್ರಿಬ್ರು ಮಕ್ಕಳಿದ್ದಾರೆ. ಅದು ಅವ್ರ ಮಿಸ್ಸಸ್. ಓಕೆ, ಇವರು ಅವ್ರ ಮಿಸ್ಸಸ್ ಯಜಮಾನ್ರು ಸುಮಾರು ಒಂದು ತೆಳ್ಳ ಗಾಡಿನಲ್ಲಿ ಇಟ್ಕೊಂಡಿದ್ರು. ಓಕೆ, ಸುಮಾರು 25 ವರ್ಷದಿಂದ. 25 ವರ್ಷದಿಂದ ಅವಾಗಿಂದ ಇಲ್ಲೇ ಇಡ್ತಾರ? ಅವಾಗಿಂದನೂ ಇಲ್ಲೇ ಇಡ್ತಾ ಇದಾರೆ. ಓಕೆ, 2 ಅಂಗಡಿ ಮಾಡ್ಕೊಂಡಿದ್ದಾರೆ. ಓಕೆ, ಅಣ್ಣ ಅವ್ರಿಬ್ರು ಗಂಡ್ ಮಕ್ಳು. ಓಕೆ, 2 ಅಂಗಡಿ ಮಾಡ್ಕೊಂಡು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಓಕೆ, ಒಳ್ಳೆ ಟೇಸ್ಟ್ ಕೊಡ್ತಾ ಇದಾರೆ ಮಕ್ಕಳುಗಳು. ಓಕೆ, ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನೀವು ಫುಲ್ ಫ್ಯಾಮಿಲಿನೇ ಬರೋಂತದ ಸರ್? ಯಾವಾಗ? ಹೌದು, ನೋಡಿ ಫ್ಯಾಮಿಲಿ ಎಲ್ಲಾ ಕೂತಿದ್ದಾರೆ ನೋಡಿ, ಎಲ್ಲ ಫುಲ್ ಫ್ಯಾಮಿಲಿನೇ. ಓಕೆ, ಫುಲ್ ಫ್ಯಾಮಿಲಿನೇ ಬಂದಿದೆ. ಹೌದು, ಫುಲ್ ಫ್ಯಾಮಿಲಿನೇ. ಓಕೆ, ಯಾವಾಗ ರೆಗ್ಯುಲರ್ ಆಗಿ ಇಲ್ಲೇ ಬರೋಂತ? ರೆಗ್ಯುಲರ್
ಓಕೆ, ನಿಮ್ಗೆ ಟೇಸ್ಟ್ ವೈಸ್ ಎಲ್ಲ ನಿಮ್ಗೆ ಏನ್ ಅನ್ಸ್ತದೆ? ಅವಾಗಿದ್ದ ಟೇಸ್ಟ್ಗೂ ಈಗಿನ ಟೇಸ್ಟ್ಗೂ? ಸರ್ ಈಗ ಅವಾಗಿನ ತರಕಾರಿಗೂ ಈಗಿನ ತರಕಾರಿಗೂ ವ್ಯತ್ಯಾಸ ಇದ್ದೇ ಇರುತ್ತೆ. ಹೌದು, ಒಂದ್ ಸ್ವಲ್ಪ ಟೇಸ್ಟ್ ಆಗಿರುತ್ತೆ, ಆದ್ರೂ ಚೆನ್ನಾಗಿ ಮಾಡ್ತಾರೆ. ಹೌದು, ಏನು ಮಿಕ್ಸ್ ಮಾಡಲ್ಲ, ಕೆಮಿಕಲ್ ಏನು ಮಿಕ್ಸ್ ಮಾಡಲ್ಲ. ಓಕೆ, ಚೆನ್ನಾಗಿ ಪ್ಯೂರ್ ಆಗಿ ಕೊಡ್ತಾರೆ, ಚೆನ್ನಾಗಿ ಕೊಡ್ತಾ ಇದ್ದಾರೆ. ಟೇಸ್ಟ್ ಇಷ್ಟ ಆಗಿದೆ ಅಂತ ಅಂತೀರಾ? ತುಂಬಾ ಚೆನ್ನಾಗಿದೆ. ಹೊಸ ಕಸ್ಟಮರ್ ಇಲ್ಲಿಗೆ ಬರ್ಬೇಕು ಅಂದ್ರೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಹೊಸಬ್ರು ಬರ್ಬೇಕು ಅಂತ ಸರ್, ಹೊಸಬ್ರು ಬರ್ಬೇಕಾದ್ರೆ ಆ ಮಕ್ಕಳು ನೀಟಾಗಿರೋದು, ಕ್ಲೀನ್ ಆಗಿರೋದು, ಮತ್ತೆ ಎಲ್ಲ ಒಂದ್ ಸ್ವಲ್ಪ ವ್ಯವಸ್ಥಿತವಾಗಿ ಕರೆಕ್ಟ್ ಆಗಿ ಮಾಡ್ಕೊಂಡಿರ್ತಾರೆ. ಗಲೀಜ್ ಇರಲ್ಲ, ಡಸ್ಟ್ಬಿನ್ ಇಟ್ಟಿರ್ತಾರೆ, ಕುಡಿಯೋದಕ್ಕೆ ನೀರ್ ವ್ಯವಸ್ಥೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಚೆನ್ನಾಗಿದ್ದಾಗ ಒಂದ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸರ್. ಓಕೆ, ಕಸ್ಟಮರ್ಸ್ ಗಳು ಬರ್ತಾರೆ. ಹೌದು, ಕಸ್ಟಮರ್ ಬರ್ತಾರೆ. ಓಕೆ, ಇದ್ ಬಿಟ್ಟು ಬೇರೆ ಏನೇನ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಇವರಿಗೆ ದೇವರು ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡ್ಲಿ. ಒಳ್ಳೆ ಫಿಲಂ ಆಕ್ಟರ್ಗಳೆಲ್ಲ ಬರ್ತಾರೆ ಇಲ್ಲಿಗೆ. ಓಕೆ, ಒಳ್ಳೆ ಹೆಸರು ಮಾಡಿದ್ದಾರೆ. ಅವ್ರ ತಂದೆ ಏನ್ ಕನಸು ಉಳಿಸ್ಕೊಂಡಿದ್ರು ಅದ್ ನನಸು ಮಾಡ್ತಾ ಇದಾರೆ ಮಕ್ಕಳು. ಇಬ್ರು ಮಕ್ಕಳು ಬೆಳೆಸ್ಕೊಂಡು ಹೋಗ್ತಾ ಇದಾರೆ. ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.